ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ UDID ಅಂದರೆ ಯುನಿಕ್ ಡಿಸಬಿಲಿಟಿ ID ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ಯುನಿಕ್ ಡಿಸಬಿಲಿಟಿ ID ಕಾರ್ಡನ್ನು ದೈಹಿಕ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಈ ಕಾರ್ಡ್ ಮೂಲಕ ಸರ್ಕಾರದ ವಿವಿಧ ಸ್ಕೀಮ್ಗಳ ಪ್ರಯೋಜನಗಳನ್ನು ಸುಲಭವಾಗಿ ಪಡೆಯಬಹುದು. ಈ ಕಾರ್ಡ್ನಲ್ಲಿ ನಿಮ್ಮ ಅಂಗವಿಕಲತೆಯ ಎಲ್ಲ ಮಾಹಿತಿಗಳು ಒಂದೇ ಸ್ಥಳದಲ್ಲಿ ಇರುತ್ತವೆ. ಇದರಲ್ಲಿ ನಿಮ್ಮ ಅಂಗವಿಕಲತೆಯ ಪ್ರಕಾರ ಮತ್ತು ಅದರ ಪ್ರಮಾಣದ ಮಾಹಿತಿ ಇರುತ್ತದೆ. UDID ಕಾರ್ಡ್ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ವಿವಿಧ ಸೇವೆಗಳು ಹಾಗೂ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈಗ ಈ UDID ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಸ್ವಾಗತ. ಪ್ರಿಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ UDID ಸರ್ವಿಸಸ್ನನ್ನು ಸೆಲೆಕ್ಟ್ ಮಾಡಿ UDID ಕಾರ್ಡ್ ನ್ಯೂ ಅಪ್ಲೈ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ. ನಂತರ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ರಿಲೇಷನ್ಶಿಪ್ ಬಿಟ್ವೀನ್ ಅಪ್ಲಿಕೆಂಟ್ ಆ್ಯಂಡ್ ಕೋ ಅಪ್ಲಿಕೆಂಟ್ ಅಂದರೆ ನಿಮ್ಮ ಅಪ್ಲಿಕೆಂಟ್ನ ಕೋ ಅಪ್ಲಿಕೆಂಟನ್ನು ಮೆನ್ಷನ್ ಮಾಡಿ. ನಂತರ ನೇಮ್ ಆಫ್ ಅಪ್ಲಿಕೆಂಟ್ಸ್, ಇಲ್ಲಿ ನೀವು ಯಾರ ನೇಮನ್ನು ಕೋ ಅಪ್ಲಿಕೆಂಟ್ ಆಗಿ ಮೆನ್ಷನ್ ಮಾಡಿದ್ದೀರಿ ಅವರ ನೇಮನ್ನು ಎಂಟರ್ ಮಾಡಿ. ಇದಾದ ನಂತರ ಅಪ್ಲಿಕೆಂಟ್ಸ್ನ ಕೋ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಡಿಸಬಿಲಿಟಿ ಟೈಪ್ನಲ್ಲಿ ಬಂದು ಸೆಲೆಕ್ಟ್ ಆಪ್ಷನ್ನಲ್ಲಿ ಡಿಸಬಿಲಿಟಿ ಟೈಪನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಡಿಸಬಿಲಿಟಿ ಡ್ಯೂ ಟು ಅಂದರೆ ರೀಸನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಡಿಸಬಿಲಿಟಿ ಬೈ ಬರ್ತ್ ಆಗಿದ್ದರೆ ಎಸ್ ಅಂತ, ಇಲ್ಲವಾದಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಹಾಸ್ಪಿಟಲ್ ನೇಮ್ನಲ್ಲಿ ಬಂದು ಹಾಸ್ಪಿಟಲ್ ನೇಮನ್ನು ಎಂಟರ್ ಮಾಡಿ. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಿ. ಅಪ್ಲಿಕೆಂಟ್ನ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಆಧಾರ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಆಧಾರ್ ಫೈಲನ್ನು ಅಪ್ಲೋಡ್ ಮಾಡಿ. ಇದೆಲ್ಲಾನು ಕೂಡ 2 MB ಒಳಗಡೆನೆ ಇರಬೇಕು. ಈ ಅಪ್ಲಿಕೇಶನ್ ಫಿಲಪ್ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ವಿತ್ ಕಾರ್ಡ್ಸ್ ವಾಲೆಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಅಪ್ಲಿಕೆಂಟ್ನ ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ಎಕ್ನಾಲೇಜ್ಮೆಂಟ್ ವ್ಯೂ ಆಗುತ್ತೆ. ಈ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು.